ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಡಿವಿಷನಲ್ ಚಾರ್ಟ್ಗಳು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅವುಗಳ ಮಹತ್ವ ಏನು, ಅವುಗಳು ಏನನ್ನ ತಿಳಿಸ್ತವೆ ಅಂತ ನೋಡೋಣ. ಮತ್ತು ಕೆಲವೊಬ್ರು ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಕ್ಕೆ ಬರ್ದಲೆ ಇವುಗಳು ಕೆಲ್ಸಕ್ಕೆ ಬರಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಮಿತ್ರರೇ, ಮೊದಲನೇದಾಗಿ ನಾವು ಜ್ಯೋತಿಷ್ಯ ಕೊಟ್ಟಂತಹವರು ಪರಾಶರರು ಅವರ ಬೃಹತ್ ಪರಾಶರ ವರಶಾಸ್ತ್ರಗಳಲ್ಲಿ ವಿಧ ವಿಧವಾದಂತಹ ಡಿವಿಷನಲ್ ಚಾರ್ಟ್ ಗಳನ್ನ ಮೆನ್ಷನ್ ಮಾಡಿದರೆ, ಅವುಗಳ ಉಪಯೋಗಗಳನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ಅವರು ಸುಮ್ನೆ ಕೊಟ್ರ ಜ್ಯೋತಿಷ್ಯವನ್ನ ಕಾಂಪ್ಲೆಕ್ಟ್ ಮಾಡಬೇಕು, ಅದನ್ನ ಯಾರಿಗೂ ಅರ್ಥ ಆಗದಿರೋ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಗೆಳೆಯರೆ, ಎಲ್ಲಾ ಜ್ಯೋತಿಷ್ಯದ ಡಿವಿಷನಲ್ ಚಾರ್ಟ್ ಗಳನ್ನು ಅವುಗಳದೇ ಆದಂತಹ ಮಹತ್ವ ಇದೆ. ಏನಕ್ಕಿದೆ ಅಂತ ಹೇಳಿದ್ರೆ, ಒಂದು ಲಗ್ನ ಎಷ್ಟು ಗಂಟೆ ಉಳಿಯುತ್ತೆ? ಮ್ಯಾಕ್ಸಿಮಮ್ 2 ಗಂಟೆ ಉಳಿಯುತ್ತೆ D1 ಚಾರ್ಟ್. ಹಾಗೆ ನೋಡಿದ್ರೆ 2 ಗಂಟೆಲಿ ಎಷ್ಟು ಜನ ಹುಡ್ತಾರೆ? ಅವರೆಲ್ಲರೂ ಅದೇ ಕೆಲಸ ಮಾಡ್ತಾರ? ಅವರೆಲ್ಲರೂ ಅದೇ ರೀತಿ ಮದುವೆ ಆಗ್ತಾರ? ಅದೇ ರೀತಿ ಮಕ್ಕಳು ಅವ್ರಿಗೆ ಆಗ್ತಾರ? ಅಥವಾ ಅದೇ ರೀತಿ ಅವರ ಆರೋಗ್ಯ, ಫೈನಾನ್ಷಿಯಲ್ ಸ್ಟೇಟ್ ಇರುತ್ತಾ ಅಂತ ನೋಡಿದ್ರೆ ಖಂಡಿತ ಇರಲ್ಲ. ಹಾಗಿದ್ರೆ ಇದನ್ನ ಡಿಟರ್ಮೈನ್ ಮಾಡೋದು ಏನು? ಆಗ್ಲೇನೆ ಡಿವಿಷನಲ್ ಚಾರ್ಟ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಗೆ ಬರುವಂತದ್ದು. D1 ಚಾರ್ಟ್, ಲಗ್ನ ಚಾರ್ಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಡಿವಿಷನಲ್ ಚಾರ್ಟ್ ಗಳು ಅಂತ ಬಂತು ಅಂತ ಹೇಳಿದ್ರೆ, 2 ಡಿವಿಷನಲ್ ಚಾರ್ಟ್ ಗಳಿಗೆ ಅಲ್ಟಿಮೇಟ್ ಮಹತ್ವವನ್ನ ಕೊಟ್ಟಿದ್ದಾರೆ. ಎಷ್ಟಕ್ಕೆ ಅಂತ ಹೇಳಿದ್ರೆ, D1 ಪಕ್ಕನೇ ಅದನ್ನ ನೋಡ್ಬೇಕು ಅಂತ ಹೇಳಿದ್ದಾರೆ. ಒಂದು D9. ಮಿತ್ರರೇ, D9 ಅಂತ ಹೇಳಿದ್ರೆ ನವಾಂಶ. ನವಾಂಶದ ಮಹತ್ವ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ವಿಷಯಗಳನ್ನ ನೋಡಬಹುದು. ಕೇವಲ ಒಂದು ಅಂತಾನೆ ಅಲ್ಲ, ಒಂದು ಪ್ಲಾನೆಟಿನ ಬಲ ಎಷ್ಟಿದೆ ಅಂತ ನಾವು ನವಾಂಶದಲ್ಲಿ ನೋಡಿ ತಿಳ್ಕೋಬಹುದು. ಇನ್ನ ಎರಡನೇದಾಗಿ ವ್ಯಕ್ತಿ ಯಾವ ಬಣ್ಣ ಇದ್ದಾನೆ ಅನ್ನುವಂಥದ್ದನ್ನ ಡಿಟರ್ಮಿನ್ ಮಾಡುವಂತದ್ದು ನವಾಂಶನೇ ಆಗಿರ್ತದೆ. ಇನ್ನ ಮೂರನೇದಾಗಿ ವ್ಯಕ್ತಿಯ ಧರ್ಮ ಅಥವಾ ಲಕ್ಕು ಯಾವ ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು ನವಾಂಶ ಡಿಸೈಡ್ ಮಾಡುತ್ತೆ. ಮತ್ತು ನಾಲ್ಕನೇದಾಗಿ D1 ನಲ್ಲಿ ಯಾವ್ದಾದ್ರು ಯೋಗ ಫಾರ್ಮ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಯೋಗ ರಿಸಲ್ಟ್ ಕೊಡುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡೋದೇನೆ D9. ಮತ್ತು ಐದನೇದಾಗಿ ಒಬ್ಬ ವ್ಯಕ್ತಿಯ ವೈವಾಹಿಕ ಧರ್ಮವನ್ನ D9 ಅಲ್ಲಿ ನೋಡೋದ್ರಿಂದ ಮದುವೆ ಆದ್ಮೇಲೆ ಆತನ ಜೀವನ ಯಾವ ಮಟ್ಟಿಗಿದೆ ಅನ್ನುವಂಥದ್ದು D9 ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಕೆಲವು ಜ್ಯೋತಿಷ್ಯದ ಪಂಡಿತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, D9 ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮನುಷ್ಯನ ಸೆಕೆಂಡ್ ಹಾಫ್ ಅಲ್ಲಿ ಆತನ D9 ಇಂಪಾರ್ಟೆಂಟ್, ಪ್ರಾಮುಖ್ಯತೆ D1 ಗಿನ್ನ ಜಾಸ್ತಿ D9 ಮೇಲೆ ಆತನ ಜೀವನ ನಡೆಯುತ್ತೆ ಅಂತ ಹೇಳ್ತಾರೆ. ಇನ್ನ ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, D9 ಅನ್ನ ಮೊದಲು ನೋಡಿ ಆಮೇಲೆ D1 ಅಲ್ಲಿ ಕನ್ಫರ್ಮೇಶನ್ ನೋಡ್ತಾರೆ. ಇಷ್ಟು ಮಟ್ಟಿಗೆ ನವಾಂಶದ ಮಹತ್ವ ಇದೆ. ಇನ್ನ ಎರಡನೆಯ ಒಂದು ಇಂಪಾರ್ಟೆಂಟ್ ಚಾರ್ಟ್ ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ D60. ಈ D60 ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು 2 ನಿಮಿಷಕ್ಕೆ ಒಮ್ಮೆ ಚೇಂಜ್ ಆಗುವಂತಹ ಒಂದು ಡಿವಿಷನಲ್ ಚಾರ್ಟ್ ಆಗಿರುತ್ತೆ. D9 ಆದ್ರೂ ಅಟ್ಲೀಸ್ಟ್ ಒಂದು 11 ನಿಮಿಷದಿಂದ 12 ನಿಮಿಷ ತನಕ ಉಳಿಯುತ್ತೆ. ಆದ್ರೆ D60 ಇದೆಯಲ್ಲ, ಹೈಯೆಸ್ಟ್ ರಿಫೈನ್ಡ್ ಚಾರ್ಟ್. ಇದು 2 ನಿಮಿಷಕ್ಕೆ ಒಂದು ಲಗ್ನದ ಬದಲಾವಣೆ ಆಗುತ್ತೆ. ಇದರ ಇಂಪಾರ್ಟೆನ್ಸ್ ಅಂತೂ ಅನ್ಲಿಮಿಟೆಡ್. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನ ಒಂದು ಹುಟ್ಟು ಯಾವ ರೀಸನ್ಗೆ ಆಗಿದೆ ಅನ್ನುವಂಥದ್ದನ್ನ ಹೇಳದೇನೆ ಈ D60 ಆಗಿರುತ್ತೆ. ಮಿತ್ರರೇ, ಡಿವಿಷನಲ್ ಚಾರ್ಟ್ ಗಳಂತ ಬಂತು ಅಂತ ಹೇಳಿದ್ರೆ D9, D60 ಹೈಯೆಸ್ಟ್ ಆಗ್ತವೆ. ಅದಾದ ನಂತರ ನೆಕ್ಸ್ಟ್ ಮೋಸ್ಟ್ ಆಫ್ ಆಲ್ ಎಲ್ಲ ನೋಡುವಂತದ್ದು ಏನು ಅಂತ ಹೇಳಿದ್ರೆ D10. ಈ D10 ದಶಮಾಂಶನ ಏನಕ್ಕೆ ನೋಡ್ತಾರೆ ಅಂತ ಹೇಳಿದ್ರೆ, ಕೆರಿಯರ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾರೆ. ಮಿತ್ರರೇ, ನಿಮ್ಗೆ D1 ಏನ್ ಹೇಳ್ಬೋದು? ಓಕೆ, ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಜಾಬ್ ಹೋಗ್ತಾನೆ ಅಂತ ಹೇಳ್ಬೋದು, ಅಥವಾ ಪ್ರೈವೇಟ್ ಜಾಬ್ ಹೋಗ್ತಾನೆ ಅಂತ ಹೇಳ್ಬೋದು. ಇನ್ ಕೇಸ್ D9 ಅದನ್ನ ಕನ್ಫರ್ಮ್ ಮಾಡ್ತು ಅಂತ ಹೇಳಿದ್ರೆ, ಓಕೆ, ಆತ ಅದೇ ಕೆಲಸವನ್ನ ಮಾಡ್ತಾನೆ ಮತ್ತು ಪ್ರಬಲವಾಗಿರ್ತದೆ, ಜಾಸ್ತಿ ಅಡೆತಡೆಗಳಿರಲ್ಲ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಯಾವ ರೀತಿ ಕೆಲಸವನ್ನ ಮಾಡ್ತಾನೆ ಅನ್ನುವಂತಹ ಪಿನ್ ಪಾಯಿಂಟ್ ಅನ್ನ ಮಾಡೋದು D10 ಆಗಿರ್ತದೆ. ಒಂದು ಉದಾಹರಣೆ ನಿಮಗೆ ಕೊಡೋದಾಯ್ತು ಅಂತ ಹೇಳಿದ್ರೆ, D1 ನಲ್ಲಿ ನಿಮಗೆ ಗೌರ್ಮೆಂಟ್ ಕೆಲಸ ಅಂತ ಇಟ್ಕೊಳ್ಳಿ, ಬಟ್ D10 ನಿಮಗೆ ಎಕ್ಸಾಕ್ಟ್ ಆಗಿ ಹೇಳ್ತದೆ. ಒಂದು ಡಿಕ್ಟಿಮ್ ನ ಕೊಡ್ತೀನಿ, ಅದೇನಂತ ಹೇಳಿದ್ರೆ, D10 4ನೇ ಮನೆಯಲ್ಲಿ ಬೆನಿಫಿಕ್ ಗ್ರಹ ಕುತ್ಕೊಂಡು ಮಲ್ಟಿಪಲ್ ಮ್ಯಾಲಿಫಿಕ್ ಇಂದ ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿ ಅಡ್ಮಿನಿಸ್ಟ್ರೇಷನ್ ಬರ್ತಾನೆ. ಉದಾಹರಣೆ, ಒಬ್ಬ ವ್ಯಕ್ತಿ UPSC ಎಕ್ಸಾಮ್ ಬರೆದ್ರೆ ಅಡ್ಮಿನಿಸ್ಟ್ರೇಷನ್ ಬರೋದು IAS ಅಲ್ಲಿ. ಸೊ D10 ನಲ್ಲಿ ಏನಾದ್ರೂ ಬೆನಿಫಿಕ್ ಇದ್ದು ಮಲ್ಟಿಪಲ್ ಮ್ಯಾಲಿಫಿಕ್ ಅಪ್ಲಿಕೇಶನ್ ಗಳು ಅದ್ರ ಮೇಲೆ ಇತ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿ IAS ಆಗ್ತಾನೆ. ಅಥವಾ ಬೇರೆ ಕಡೆ ಇತ್ತು ಅಂತ ಹೇಳಿದ್ರೆ IPS, IFS ಹೀಗಾಗ್ಬೋದು. ಸೊ ಈ ರೀತಿ ಪಿನ್ ಪಾಯಿಂಟ್ ಮಾಡ್ಬೇಕಂತ ಹೇಳಿದ್ರೆ D10 ನಮಗೆ ಬೇಕೇ ಬೇಕಾಗುತ್ತೆ. ಇನ್ನು ಎರಡನೇದಾಗಿ D10 ನಲ್ಲಿ ಸೂರ್ಯನ ಸ್ಥಿತಿಗತಿಗಳು ನಿಮಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಕೆರಿಯರ್ ಅಲ್ಲಿ ಎಷ್ಟರ ಮಟ್ಟಿಗೆ ಮೇಲಕ್ಕೆ ಹೋಗ್ತಾನೆ ಅನ್ನುವಂಥದ್ದು, ಮತ್ತು ಬೇರೆ ಬೇರೆ ದಶೆಗಳು D10 ನಲ್ಲಿ ಪ್ಲಾನೆಟ್ಸ್ ಹೆಂಗ್ ಕುಳಿತಿದಾವೆ ಅದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಕೆರಿಯರ್ ಚೇಂಜ್ ಆಗುತ್ತಾ ಆಗಲ್ವಾ, ಚೇಂಜ್ ಆದ್ರೂ ಆತ ಕೆರಿಯರ್ ಅಲ್ಲಿ ಮೇಲಕ್ಕೆ ಹೋಗ್ತಾನೋ ಅಥವಾ ಕೆಳಕ್ಕೆ ಹೋಗ್ತಾನೋ, ಈ ರೀತಿ ಮುಖ್ಯವಾದಂತಹ ವಿಷಯಗಳು ನಮಗೆ D10 ಚಾರ್ಟ್ ತೋರಿಸುತ್ತೆ. ಇನ್ನ ಸಪ್ತಾಂಶ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಮಕ್ಕಳ ಒಂದು ಕಂಡೀಷನ್ ಹೇಗಿರುತ್ತೆ, ಯಾವ ರೀತಿ ಮಕ್ಕಳುಗಳಿರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುವಂಥದ್ದೇ
ಸಪ್ತಾಂಶ. ಹೀಗೆ ಒಂದೊಂದಕ್ಕೂ ಒಂದೊಂದು ಡಿವಿಷನಲ್ ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನ ಚತುರ್ಥಾಂಶ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫ್ಯಾಮಿಲಿ, ಕಂಫರ್ಟ್ ಹೆಂಗಿರುತ್ತೆ, ವೆಹಿಕಲ್ಸ್ ಹೆಂಗಿರುತ್ತೆ, ಪ್ರಾಪರ್ಟೀಸ್ ಗಳು ಹೆಂಗಿರ್ತವೆ, ಇದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಮ್ಗೆ ಚತುರ್ಥಾಂಶವನ್ನ ಕೊಟ್ಟಿದ್ದಾರೆ. ಮಿತ್ರರೇ, ಹೀಗೆ ಒಂದೊಂದು ನಾವು ಡಿವಿಷನಲ್ ಚಾರ್ಟ್ ಗಳನ್ನ ನೋಡ್ತಾ ಹೋಯ್ತು ಅಂತ ಹೇಳಿದ್ರು ಒಂದೊಂದಕ್ಕೂ ಒಂದೊಂದು ಮಹತ್ವ ಇದ್ದೇ ಇದೆ. ವೆಯ್ಟೇಜ್ ಅಲ್ಲಿ ಹೆಚ್ಚು ಕಡಿಮೆ ಇರಬಹುದು, ಆದ್ರೆ ಮಹತ್ವ ಇಲ್ದಲೆ ಇವ್ಯಾವುದನ್ನು ಬೋಗಸ್ ಗಳ ಅಲ್ವೇ ಅಲ್ಲ. ಹಾಗೇನಾದ್ರೂ ಬೋಗಸ್ ಆಗಿದ್ರೆ ಮಹರ್ಷಿ ಪರಾಶರ ಇವುಗಳನ್ನ ಕೊಡ್ತಾನೆ ಇರಲಿಲ್ಲ. ಮಿತ್ರರೇ, ಇದಿಷ್ಟು ಡಿವಿಷನಲ್ ಚಾರ್ಟ್ ಗಳ ಮಹತ್ವ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.